ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ರೇಖಾಂಗುಲದ ವಿಜಯ ಪತಾಕೆಯ ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ, ತಲೆಯಲ್ಲಿ ಹೊತ್ತು ಮೆರೆಯುತ್ತಲಿ. ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ಹೋ ದೇಶಕ್ಕಾಗಿ ಪ್ರಾಣವ ನೀಡಿದ ಯಾದವ ವೀರರ ಯಶತೇರು. ರೇಖಾಂಗುಲದಿ ಗೆದ್ದವರಿವರು, ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತು ಯಾದವ ಕುಲದ ವೀರರ ತೇರು ಹೊರಟಿದೆ ದಿಕ್ಕು ದಿಕ್ಕಿನಲ್ಲಿ. ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು, ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. 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 ರೇಖಾಂಗುಲ ರಜ ವೀರರ ಚರಿತೆ, ರೇಖಾಂಗುಲ ರಜ ವೀರರ ಚರಿತೆ. ನಾವೆಲ್ಲರೂ ಹೇಳಬೇಕು ಅಂತ ನಾವು ತುಂಬಾ ಮಾತಾಡುವ ಇನ್ನೂ ಮಾತಾಡುವಂತಿದೆ. ಯಾವ ಥರ ಹೇಳಬೇಕು ಅಂತಂದ್ರೂ ನಮ್ಮನ್ನ ಅರ್ಥಿಸ್ಕೋಬೇಕು. ಯಾಕೆಂದ್ರೆ ಏನು ಡಾಕ್ಟರ್ ಪ್ರಶ್ನೆ ಇಂಜಿನಿಯರ್ ಪ್ರಶ್ನೆ ಏನಾದರೂ ಹೋರಾಟ ಮಾಡಬೇಕು ಏನಾಯ್ತಂದ್ರೆ ಹೋರಾಟ ಮಾಡಬೇಕು. ಏನಿದ್ರೆ ಹೋರಾಟ ಮಾಡಬೇಕಾಗಲ್ಲ. ನಾವು ಸುಮ್ಮನೆ ಕೊಡ್ತಾರ, ಸುಮ್ಮನೆ ಹೇಳಿಕೆ ಸಮ ಮಾಡುವುದು ನಮ್ಮ ಮಾತು ಸಹಾಯವಿಲ್ಲ, ಪಾತ್ರವಿಲ್ಲ, ಮಾಡುವಿಲ್ಲ. ಇದರಲ್ಲಿ ಕೇಳಿಕೊಂಡು ಈಗ ಬಂದ್ಬಿಟ್ಟಿದ್ದೀರ. ಈಗ ಅವ್ರು ಹೇಳಿದ್ರಲ್ಲ 60% 65% ನಾವು ಇದ್ದರೆ ಇದು ನಾವೇನು ಮಾಡೋದು? ದೇಶಗಳು ರಾಜ್ಯಗಳು ಎಲ್ಲರೂ ಮಾಡಬಹುದು. ಆದ್ದರಿಂದ ದಯವಿಟ್ಟು ನಾವು ಬಂದರೆ ಅಕ್ಕನಿಗೆ ಅಂದರೆ ಎಲ್ಲರೂ ಗೊಲ್ಲ ಗೊಲ್ಲ ಯಾರು ಅಲ್ಲ, ಗೊಲ್ಲ ಬೆಳೆಸಿ ಗೊಲ್ಲ. ನೀವು ದೊಡ್ಡ ರೇಟೆಸ್ಟ್ 9 ಲಕ್ಷ 9 ಲಕ್ಷ ಕೊನೆ ಮಾಡಿದ್ದು 10 ಲಕ್ಷ 10 ಲಕ್ಷ. ನಾವು ಹೇಳ್ತಾ ಇದ್ದೀವಿ 35-30 ಲಕ್ಷ ಇದೆ ಅಂತ ಎಲ್ಲರಲ್ಲೂ ಹೇಳ್ತಾ ಇದ್ದಾರೆ. 10 ಲಕ್ಷ ಸೆನ್ಸಸ್ 10 ಲಕ್ಷ. ಆದ್ದರಿಂದ ನಾವಿನ್ನೊಂದು ಬಹಳ ಒಳ್ಳೆಯ ನಾವು ಅಂತಂದ್ರೆ ನಮ್ಮ ತಂಗಿ ನಮ್ಮ ಮಕ್ಕಳನ್ನ ಒಳರಾಜ್ಯ ಕೊಟ್ಟಿದ್ರು ಕೂಡ ಸ್ನೇಹಿತ ಕೊಟ್ಟಿದ್ರು ಕೂಡ ಅವರು ಮಾಡಿ ಕಟ್ಟಲು ಎಲ್ಲಿ ಹೇಗೆ ಯಾವ ಅವ್ರಿಗೆ ಯಾರು ಬಹಳ ಒಳ್ಳೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ವಂದನೆ ಯಾದವ ಯೋಧಗೆ, ಭಾರತ ಮಾತೆಯ ವರಸುತಗೆ. ವಂದನೆ ಒಂದಾಯ್ತು, 1.5 ಆಯ್ತು, 2 ಆಯ್ತು, 2.5 ಆಯ್ತು. ಯಾರು ಊಟ ಇದೆ, ದಯವಿಟ್ಟು ಊಟ ಮಾಡಿಲ್ಲ
ಸದಸ್ಯೆ ಅಭೂತಪೂರ್ವ ಸ್ವಾಗತವನ್ನು ನಿರ್ವಹಿಸಲಿಕ್ಕೆ ಅಖಿಲ ಧನ್ಯವಾದಗಳು ತಿಳಿಸ್ತಾ ಇದ್ವಿ. ಹಾಗೂ ಇವರು ಈ ಮನುಷ್ಯನ ಗಣೇಶಂಕರ ಗ್ರಾಮಸ್ಥ ಮನೆಗಳ ಒಂದು ಮೆರವಣಿಗೆ ಮಾಡಬೇಕಂತ ಕೋರಿಕೆ ಇದೆ. ನಿಮ್ಮ ರೇಜಾಂಗುಲ ರಜವೀರರ ಚರಿತೆ ಭಾರತಾಂಬೆಯ ಕಲಶ ಯಾತ್ರೆ. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು. ಭಾರತಾಂಬೆಯ ಎದೆಯಲ್ಲಿ ಬರೆಯಿತು ನಿತ್ಯ ನಿರಂತರ ಹೆಸರು. ನಿತ್ಯ ವಿನೂತನ ಪರಮ ಪಾವನ ಯೋಧರ ಜಯ ಗುಣಗಾನ. ಮಾನವ ಜನ್ಮದ ಸಾರ್ಥಕ ಸ್ಮರಣ ದಿನ ದಿನ ಅನುದಿನ ಮನನ. ಜೀವ ತೆತ್ತ ಯದು ವಂಶದ ಯೋಧರ ಯಶೋಗಾಥೆಯ ಈ ಗಾನ. ತಾಯಿ ಭೂಮಿಗೆ ಗೆಲುವ ನೀಡಿದ ವೀರ ಮರಣಕ್ಕೆ ಸೋಪಾನ. ರೇಜಾಂಗುಲದಿ ಗೆದ್ದವರಿವರು ಇವರಿಗೆ ಸಮರು ಮತ್ಯಾರು. ಕೀರ್ತಿಯ ಕಲಶವ ತಲೆಯಲ್ಲಿ ಹೊತ್ತ ಭಾರತ ಮಾತೆಯ ಸುಪುತ್ರರು. ಭಾರತ ಮಾತೆಯ ಸುಪುತ್ರರು. ಭಾರತ ಮಾತೆಯ ಸುಪುತ್ರರು. ವಂದನೆ ವಂದನೆಯಾದವ ಯೋಧಗೆ ಭಾರತ ಮಾತೆಯ ವರಸುತಗೆ. 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 ರೇಜಾಂಗುಲ ರಜವೀರರ ಚರಿತೆ. ರೇಜಾಂಗುಲ ರಜವೀರರ ಚರಿತೆ. ಹೋ ರೇಜಾಂಗುಲ ರಜವೀರರ ಚರಿತೆ ಭಾರತಾಂಬೆಯ ಕಲಶ ಯಾತ್ರೆ. ಮನೆ ಮನೆ ಮನಕ್ಕೆ ಹೇಳಬೇಕಿದೆ ನಮ್ಮ ವೀರರ ಶೌರ್ಯ ಕಥೆ. ಕೃಷ್ಣನ ವಂಶದ ನಮ್ಮ ಯೋಧರು ಕಷ್ಟವ ಕಳೆದ ವೀರ ಕಥೆ. ತನುಮನ ಅರ್ಪಿಸಿ ಗೆಲುವನ್ನು ಕೊಟ್ಟ ವೀರ ಸೈನಿಕರ ಉಸಿರು.
ನಿರಂತರ ಹೆಸರು. ತೆಲಂಗಾಣದ ಕಿರಣ್ ಕುಮಾರ್ ಯಾದವ್ ಅವರು ಈ ಒಂದು ನಮ್ಮ ಅಜೀರ್ ಕಾಶಯಾತ್ರೆ ಜೊತೆಯಲ್ಲಿ ಇವತ್ತು 8 ರಾಜ್ಯಗಳನ್ನು ಸುತ್ತಿ 9ನೇ ರಾಜ್ಯಕ್ಕೆ ಪ್ರವೇಶ ಮಾಡಿದ್ದಾರೆ. ಅವರಿಗೂ ಸಹ ಮತ್ತೊಬ್ಬರು ರಾಜಶೇಖರ್ ಯಾದವ್ ಅವರು ನಮ್ಮೊಂದಿಗಿದ್ದಾರೆ. ನಿನ್ನೆ ನಮಗೆ ಈ ಒಂದು ಕೆಲಸವನ್ನ ಕೊಡಬೇಕಾದ್ರೆ ತಮಿಳುನಾಡಿನ ರಾಧಾಕೃಷ್ಣ ಯಾದವ್ ಮತ್ತು ಅವರೊಂದಿಗೆ 9 ಜನ ಆಫೀಸರ್ ಬಂದು ತಮಿಳುನಾಡು ಭಾಗದಲ್ಲಿ ಹೊಸೂರು ಭಾಗದಲ್ಲಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇಂಡಸ್ಟ್ರಿಯಲ್ ರಿಸರ್ವೇಶನ್ ಮಾಡ್ತಾ ಇದ್ರು. ಅದನ್ನ ಭೂಮಿ ಕೊಡೋದು ಎಸ್ ಮಾಡ್ತಾ ಇತ್ತು. ಪ್ರವರ್ಗ ಒಂದಕ್ಕೆ ತಂದಿದ್ದೇವೆ. ಒಟ್ಟಿಗೆಯಲ್ಲಿ 1 ಕೋಟಿ ರೂಪಾಯಿ ಮೀಸಲಾಗಿ ಎಸ್ ಮಾಡ್ತಾ ಇದ್ರು. ಪ್ರವರ್ಗ ಒಂದಕ್ಕೆ ತಂದಿದ್ದೇವೆ. ಅಲೆಮಾರಿ ಆಸ್ತಿಗಳು ಎಲ್ಲ ಕಡೆ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿ 8 ಅಲೆಮಾರಿ ಕೊಡಿಸಿಕೊಟ್ಟಿದ್ದಾರೆ. ಈ ತರ ನಮ್ಮ ಹೋರಾಟದ ಸಲುವಾಗಿ ವಿರೋಧ ರಾಷ್ಟ್ರಗಳಿಗೆ ಮಹಾಶಾಸನವನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಒಂದು ಸಂಘಟನೆ ಹೋರಾಟ ಫಲಿತಾಂಶ ಬರಲಿಕ್ಕೆ ತಡವಾಗುತ್ತೆ. ಆದರೆ ಯಾರು ಏನೇ ಮಾತಾಡಿದ್ರು ಆ ಹೋರಾಟದ ಗೆದ್ದು ಮತ್ತು ಗುರು ಬಿಡುಗಡೆ ಹೋರಾಟ ಮಾಡಲಿಕ್ಕೆ ನನ್ನ ಕುಟುಂಬಕ್ಕೆ ಅನುಕೂಲ ಆಗಲ್ಲ. ಪ್ರವರ್ಗ ಬರಂತ ನಮ್ಮಂತ 46 ಅಲೆಮಾರಿ ಸಮಾಜಗಳು ಏನಿದ್ದೀವಿ ಅದ್ರ ಜೊತೆಯಲ್ಲಿ ಇರತಕ್ಕಂಥ ಏನು ಆರ್ಥಿಕ ಅಂದ್ರೆ ಭಕ್ತರಿಗೆ ಅಂತ ಕೆಲವಂತ ಸಮಾಜಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡಿದ್ರೆ ಬಂದಿದೆ. ಹಾಗಾಗಿ ಇವತ್ತು ನಿಮ್ಗೆ ಹೇಳ್ತಿದ್ದೇನೆ, ಒಂದು ದಿನ ನಡೆಯುವಂತಹ ಪುರುಷಾರ್ಥ ಅಂದ್ರೆ ಜಾತಿ ಜನಗಣತಿ ಸಂದರ್ಭದಲ್ಲಿ ನೀವೆಲ್ಲ ಸೇನಾನಿಗಳಾಗಿ ಕೆಲಸ ಮಾಡಿದ್ರೆ ಖಂಡಿತ ಈ ಎನ್ಕರೇಜ್ಮೆಂಟ್ ಆ ಸೇನೆಯಲ್ಲಿ ನನ್ನ ಸಮಾಜ ಪ್ರಾಣಶಕ್ತಿ ಇವತ್ತು ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ನೀವು ಮನೆ ಮನೆಗೆ ಹೋಗಿ ಜಾತಿ ಗಣತಿ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮೂದು ಮಾಡುವ ಮುಖಾಂತರ ನಮ್ಮ ಸಂಘ ಏನು ಕಡಿಮೆ ಆಗಿದ್ರು ಸಂಘನ ಸರಿಪಡಿಸುವಂಥದ್ದು ನಮ್ಮ ಸಮಾಜದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಮತ್ತೆ ರಾಜಕೀಯ ಸ್ಥಿತಿಗತಿಗಳಿಗೆ ಮನವರಿಕೆ ಮಾಡಿದ್ರೆ ಈ ರಾಜ್ಯದಲ್ಲಿ ಸಹ 48% ರಿಸರ್ವೇಶನ್ ಕೇಂದ್ರಕ್ಕೆ ತರಿಸ್ತಾರೆ. ಅವ್ರ ಆಡಳಿತ ಸಂದರ್ಭದಲ್ಲಿ ಇವತ್ತು ಏನು 4% ರಿಸರ್ವೇಶನ್ 100 ಕೋರ್ಸ್ ಅಲ್ಲಿ 4 ಕೋರ್ಸ್ ನಮ್ಗೆ ಸಿಗ್ತಾ ಇದೆಯೋ ಮುಂದಿನ ದಿನಗಳಲ್ಲಿ 100 ಕೋರ್ಸ್ ಸರ್ಕಾರದಲ್ಲಿ ಕರೆದ್ರೆ 15ರಿಂದ 18 ಕೋರ್ಸ್ ಇರುವಂತ ಅವಕಾಶ ಸಿಗುತ್ತೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಲೋಕಲ್ ಬಾಡಿಗಳಲ್ಲಿ ಒಂದು ಕಾರ್ಪೊರೇಟ್ ರಂಗಕ್ಕೆ ಹೊಸ ಅಂತ ಇದ್ರು. ಮುಂದಿನ ದಿನಗಳಲ್ಲಿ ನಮ್ಮವಾಗಿ ಪ್ರತ್ಯೇಕವಾಗಿ 100 ಕಾರ್ಪೊರೇಟ್ಗಳು ಕರೆದ್ರೆ ಅದರ 11 ಕಾರ್ಪೊರೇಟ್ ಪ್ರವರ್ಗ ಹೊಂದಿಕೆ ಇರುತ್ತೆ. 6 ಕುಟುಂಬಗಳು ಬೆಳಿಗ್ಗೆ ಉಗಿಯಂತ ಪ್ರತಿ ಏನು ಬಿಜಾಪುರದಿಂದ ಉಗಿಯಂತವ್ರದ್ದು ಕಷ್ಟ ಮಾಡುವಂತವ್ರು ಚಾಲನಾಗಿ ಕೆಲಸ ಮಾಡುತ್ತೆ. ಅವರಿಗೆ ಇನ್ನೊಂದು ನಾವು ನೆಲೆ ಕಲ್ಸ್ಕೊಳಕ್ ಆಗಿಲ್ಲ. ಈ ಸಮಾಜ ಬೇಪಾರ ಆಗುತ್ತೆ. ಈ ಸಮಾಜ ಹಂದಿ ಮೇಯಿಸುತ್ತೆ. ಹಂದಿ ಮೇಯಿಸೋನ್ನ ಹಂದಿಗಳು ಈಗಲೂ ನಾವು ಹೊರಗೊಳ್ಳಕ್ಕೆ ಬಿಟ್ಕೊಡೋದಿಲ್ಲ. ಅನ್ಟಚಬಿಲಿಟಿಗಿಂತ ಹೊರತಾಗಿದ್ದಾರೆ. ಅವ್ರ ಕಾಲನೆಗಳು ಹೋದ್ರೆ ತುಂಬಾ ನೋವು ಅನ್ಸುತ್ತೆ. ನಾವು ಹೋಗಿದ್ದೇವೆ, ಅವ್ರ ಜೊತೆ ಕೂತಿದ್ದೇವೆ, ಅವ್ರ ಜೊತೆ ಮಾತಾಡಿದ್ದೇವೆ. ಅವ್ರಿಗೋಸ್ಕರವಾಗಿ ಏನಾದ್ರು ಮಾಡ್ಬೇಕು ಅಂತ ಸಂಕಲ್ಪ ಕಟ್ಟಿದ್ದೇವೆ. ಈಗ ಬಿಜಾಪುರ ನಗರದಲ್ಲಿ ಜಾರ್ಮಾಲಿಗಳು ಏನು ಇವ್ರನ್ನಾಗಿ ತಗೊಳ್ತಾ ಇದ್ದಾರೆ, ಯಾರು ಕೋರ್ಟ್ಗಳಾಗಿ ತಗೊಳ್ತಾ ಇದ್ದಾರೆ. ಅದರಲ್ಲಿ 176 ಜನ ಇದ್ದಾರೆ. ಕೇವಲ 115 ಜನಕ್ಕಾಗಿದೆ. ಮೊನ್ನೆ ನನ್ನ ಸಮಿತಿಯಲ್ಲಿ ಚಾಕಿಂಗ್ ಮಾಡಿದ್ದೇನೆ. 176 ಜನ ಜಾರ್ಮಾಲಿಗಳು ಏನು ನನ್ನ ಸಮಾಜ ಕೆಲಸ ಮಾಡ್ತಿದೆ. ಅವರಲ್ಲಿ ಒಬ್ಬರಿಗೆ ಕೆಲಸ ಏನಾದ್ರು ವ್ಯತ್ಯಾಸ ಆದ್ರೂ ನಾನು ಬಿಡೋದಿಲ್ಲ ಅಂತ ಹೇಳಿ ನೇರಕ್ಕೆ ಸಮಿತಿಯಲ್ಲಿ ಚಾಕಿಂಗ್ ಮಾಡಿದ್ದೇನೆ.